ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರಾಜು ತನ್ನ ಯೂಟ್ಯೂಬ್ ಚಾನಲ್. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀವಿ. ನಾವು ಕೂಡ ನಿಮ್ಮ ಆಶೀರ್ವಾದ ತುಂಬ ಅಂದರೆ ತುಂಬ ಚೆನ್ನಾಗಿದ್ದೀವಿ. ಗೈಸ್, ಇವತ್ತಿನ ಲಾಗ್ ಆಲ್ರೆಡಿ ತಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಬಿಕಾಸ್ ನನ್ನ ಬರ್ತ್ಡೇ ಲಾಗ್ ಆಗಿರುತ್ತೆ. ಸೊ ನನಗೆಲ್ಲ ತುಂಬ ಜನ ಅಡ್ವಾನ್ಸಾಗಿ ವಿಶಸ್ ಮಾಡಿಲ್ಲ, ಹಾಗೆ ಸ್ಟೋರಿ ಕೂಡ ಹಾಕ್ಕೊಂಡಿದ್ದೀರಾ, ಹಾಗೆ ತುಂಬ ಜನ ಬ್ಲೆಸ್ಸಿಂಗ್ಸ್ ಮಾಡಿದ್ದಾರೆ. ಅವ್ರಿಗೆಲ್ರಿಗೂ ತುಂಬ ಅಂದರೆ ತುಂಬ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಹೀಗೆ ಇರಲಿ. ನಿಮ್ಮ ಪ್ರೀತಿಗೆ ನಾವು ಚಿಮ್ಮನೆಯಾಗಿರ್ತೀವಿ. ಗೈಸ್, ಇವರು ತನ್ನವರ ಔಟ್ಫಿಟ್ ನೋಡಿ. ತನ್ನವರ ಔಟ್ಫಿಟ್ ನೋಡಿ ಗೈಸ್. ನನಗೆ ಯಾವ ಡ್ರೆಸ್ ಔಟ್ಫಿಟ್ ಯಾವ ಥರ ಕಾಣ್ತೀವಿ ಅಂತ ಕಮೆಂಟ್ ಮಾಡಿ ಗೈಸ್. ಇದು ಆ್ಯಕ್ಚುಲಿ ರಾಜು 2 days ಬ್ಯಾಕ್ ಬರ್ತ್ಡೇ ಅಂತಲೇ ತಗೋತಿದ್ದು. ಇವಾಗ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ, ಸೊ ಅದಕ್ಕೆ ಇದನ್ನ ಟ್ರೆಡಿಷ್ನಲ್ ಇರಲಿ ಅಂತ ಹೇಳಿ ಇದನ್ನ ವಿಯರ್ ಮಾಡಿದ್ದೀನಿ. ಸೊ ದೇವಸ್ಥಾನ ಎಲ್ಲ ಸಖತ್ತಾಗಿರುತ್ತೆ ಗೈಸ್. ನನಗೆ ತುಂಬ ಇಷ್ಟ ಆಯಿತು ಗೈಸ್. ನಾನು ನಿನ್ನೆ ಮೊನ್ನೆ ಎಲ್ಲ ಹೇಳ್ತಾ ಇದ್ದೆ ನನಗೆ ಬೇಡ ಅಂತ. ಸೊ ಇವಾಗ ನನಗೆ ಇಷ್ಟ ಆಯಿತು ಗೈಸ್. ಚೆನ್ನಾಗಿ ಗೈಸ್, ಅದು ಯಾವುದೋ ಬೇಬಿ ಕಾರ್ನ್ ಡ್ರೆಸ್ ಅಂತ ಕೇಳ್ತಾರೆ ಗೈಸ್. ಅದೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ ಅಂತ ನಾನು ಸಂಪ್ರದಾಯ ಹುಡುಗಿ ದೇವಸ್ಥಾನಕ್ಕೆ ಹೋಗ್ತೀವಲ್ಲ, ಸೊ ಅದಕ್ಕೆ ಇದನ್ನೇ ಹಾಕ್ಕೊಂತೀವಿ. ಅಲ್ಲ, ನಮ್ಮ ಸಂಪ್ರದಾಯ ಹುಡುಗಿ ಹೇಗಿರಬೇಕು ಆ ಥರ ಇರೋ ಥರ ನೋಡ್ಕೊತೀನಿ ಅಷ್ಟೇ ಗೈಸ್. ಸೊ ಗೈಸ್, ಇನ್ನೇನು ತಡ ಮಾಡೋದು ಬೇಡವಾ? ತಗೊಳ್ಳಿ, ತನ್ನವ್ರ ಹತ್ರ ಮಾಡಿ ಗೈಸ್. ತಡ ಮಾಡೋದು ಬೇಡ, ಇವಾಗ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಸೊ ಬೇಗ ಹೋಗೋಣ. ಸೊ ಹೋಗ್ಬೇಕಾದ್ರೆ ಸಿಗ್ತೀವಿ ಗೈಸ್. ಅಲ್ಲಿ ತನಕ ಕೀಪ್ ವಾಚಿಂಗ್. ರಾಜು ಅವರು ರಿಂಗ್ ಲೈಟ್ನ ರೆಡಿ ಮಾಡ್ತಿದ್ದಾರೆ. ಸೊ ಅದು ಏನೋ ರಿಪೇರಿ ಆಗಿದೆ ಅಂತ ಹೇಳಿ ನನ್ನ ಮೇಲೆ ಕಿರ್ಚಾಡ್ಕೊಂಡು ಅದನ್ನ ರೆಡಿ ಮಾಡ್ತಿದ್ದಾರೆ. ಇವಾಗ ಅದನ್ನು ನಾವು ತೊಗೊಂಡು ಹೋಗ್ತೀವಿ ಈಗ ಹುಡುಗೆರೆಗೆ. ಸೊ ಬಿಕಾಸ್ ನಮ್ಮ ಹತ್ರ ಯಾರು ಕ್ಯಾಮ್ರಾಮ್ಯಾನ್ ಇಲ್ವಲ್ಲ, ಸೊ ಅದಕ್ಕೆ ಅದರಲ್ಲೇ ನಾವು ರೀಲ್ಸ್ ಮಾಡ್ತೀವಿ, ಹಾಗೆ ಅದರಲ್ಲೇ ನಾವು ಶೂಟ್ ಮಾಡ್ಕೊತೀವಿ ಇವತ್ತು ಲಾಗ್ನ. ಸೊ ಅದಕ್ಕೆ ತೊಗೊಂಡು ಹೋಗ್ತಿದ್ದೀವಿ. ಇಡ್ಲಿ ಊಟ ಮಾಡಬೇಕು ಅಂತ ಊಟ ಮಾಡಕ್ಕೆ ಬಂದಿದ್ದೀವಿ. ಇಡ್ಲಿ ರೋಡಲ್ಲಿ ತಿಂತಾ ಇದ್ದೀವಿ ನೋಡಿ. ರಾಜು ಅವ್ರ ತಿಂತಾ ಇದ್ದಾರೆ. ಯಾವ ಥರ ಇದೆ ಮಮ್ಮ ಟೇಸ್ಟು? ಗೈಸ್, ಸೌಂಡ್ ಕೇಳಿಸಲ್ಲ, ಬ್ಯಾಕ್ಗ್ರೌಂಡ್ ತುಂಬ ಅಂದರೆ ತುಂಬ ವೆಹಿಕಲ್ ಸೌಂಡ್ ಇದೆ. ಸೊ ನಾನು ಸ್ವಲ್ಪ ಟೇಸ್ಟ್ ಮಾಡ್ತೀನಿ. ಚೆನ್ನಾಗಿದೆಯಾ? ಹಿಂಗಿದೆ ನೋಡಿ ಗೈಸ್. ಬಿಡದಿ ರೋಡಲ್ಲಿ ತಿಂತಾ ಇದ್ದೇವೆ ಗೈಸ್. ರಾಮನಗರದಲ್ಲಿ ಮಳೆಗೆ ಸಿಕ್ಕಾಗೋಗಿದ್ದೀವಿ ಇಬ್ಬರೂ. ರಾಜು ನ್ಯೂಸ್ ಪೇಪರ್ ಓದ್ತಾ ಇದ್ದಾರೆ. ರಾಮನಗರದಲ್ಲಿ ಮಳೆ ಬಿತ್ತು ಅಂತ ಗಾಡಿನ ಸೈಡ್ಗೆ ಹಾಕಿದ್ವಿ. ಯಪ್ಪ, ಎಷ್ಟು ಜೋರಾಗಿ ಮಳೆ ಬಂತು ಅಂದರೆ ಅಷ್ಟು ಜೋರಾಗಿ ಬಂತು ಗಾಯ್ಸ್. ನಿಜವಾಗ್ಲೂ ಮಳೆ ಬಂದಿದ್ದಕ್ಕೆ ನೇಚರ್ ನೋಡಿ ಯಾವ ಥರ ಇದೆ ಅಂತ. ಆ ಮೋಡಗಳಿಗೆ ಮಳೆ ಬಂದಿರೋದಕ್ಕೆ ನಿಜವಾಗ್ಲೂ ರಾಜುನ ಮಾತಾಡಿ ಅಂತ ನಾನು ಹೇಳಿದರೆ, ನಾನು ಡ್ರೈವಿಂಗ್ ಮಾಡ್ತಿದ್ದೀನಿ, ಹಿಂಗೆ ಮಾತಾಡಲಿ, ನೀನೇ ಮಾತಾಡು ಅಂತ ಹೇಳಿದರು. ಅದಕ್ಕೇ ನಾನೇ ಮಾತಾಡ್ತಿದ್ದೀನಿ. ನಿಜ ನನಗೆ ನೇಚರು ನೋಡಿದರೆ ಯಪ್ಪ ಎಷ್ಟು ಖುಷಿ ಆಯಿತು ಅಂದರೆ, ಮಾವ ನಾನು ಇಲ್ಲೇ ಇದ್ಬಿಡ್ತೀನಿ ಅಂತ ಹೇಳ್ತಿದ್ದೆ. ನೋಡಿ ಗೈಸ್, ನೀವೇ ನೇಚರ್ ಯಾವ ಥರ ಇದೆ ಅಂತ. ರಾಮನಗರ ಸೈಡು ಯಪ್ಪ ದೇವರೇ, ಆ ನೇಚರಿಗೆ, ಆ ಕ್ಲೈಮೇಟಿಗೆ ನಾವು ಹೋಗ್ತಿರೋ ಗಾಡಿಯಲ್ಲಿ ಯಪ್ಪ ಹೆಂಗೈತಂದರೆ ನನಗೆ ನಿಜವಾಗ್ಲೂ ಹೇಳ್ಕೊಳಕ್ಕೆ ಆಗ್ತಿಲ್ಲ. ಆ ಥರ ಇತ್ತು ನೇಚರು. ನನಗೆ ತುಂಬ ಇಷ್ಟ ಗಾಯ್ಸ್ ಆ ಥರ ನೇಚರು ಅಂದರೆ. ರಾಜು ಅವ್ರು ಕೂಡ ಅಷ್ಟೇ. ರಾಜು ಅವರು ಹೇಳ್ತಿದ್ರು ಈ ಕಡೆ ಒಂದು ಮನೆ ನೋಡಬೇಡ. ಹಾಯ್ ಗಾಯ್ಸ್, ತನ್ನವರು ಇವಾಗ ಅದಕ್ಕೆ ಕಾಯಿ ಕಟ್ಟಕ್ಕೆ ಹೋಗ್ತಾವ್ರಿ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಥರ ಕಾಯಿ ಕಟ್ಟವ್ರಂತ. ನೋಡಮ್ಮ, ಎಲ್ಲಿ ಕಟ್ತೀಯಾ? ಕಟ್ಟು ಮತ್ತೆ ನಿನ್ನ ಕಡೆನೇ ಮಾತಾಡು. ನನಗೆ ಈ ದೇವಸ್ಥಾನಕ್ಕೆ ಬಂದಿದ್ದೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಜೋರಾಗಿ ಮಾತಾಡೋದು. ಫಸ್ಟ್ ಟೈಮ್ ಇಲ್ಲಿಗೆ ಬಂದಿರೋದು ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ನಮ್ಮ ಆಸೆ ನಾವು ಏನು ಕನಸನ್ನ ಕಂಡಿದ್ದೀವಿ, ಸೊ ಅದು ಸಕ್ಸಸ್ ಆಗೋವರೆಗೂ ನಾವು ಇಲ್ಲಿ ಬರ್ತೀವಿ. ತಿಂಗಳು ನಮ್ಮ ಕೈಯಲ್ಲಿ ಟೈಮ್ ಸಿಕ್ಕಿದ್ರೆ ತಿಂಗಳಲ್ಲಿ 2 ಸರಿ ಬಂದು ಬರ್ತೀವಿ. ಸೊ ಇವಾಗ ಹರಕೆನ ಕಟ್ಟಬೇಕು. ಕಟ್ಟು, ಒಳ್ಳೆ ಜಾಗ ನೋಡಿ ಕಟ್ಟು. ನಿನ್ನ ಆಸೆಗಳೆಲ್ಲ ಈಡೇರಲಿ. ನಿನ್ನ ಹುಟ್ಟು ಹಬ್ಬ ಅಲ್ಲ ಇವತ್ತು. ನೋಡಿ ಗೈಸ್, ಸೊ ಗೈಸ್ ನೀವು ನೋಡ್ತಾ ಇರ್ಬೋದು ದೇವಸ್ಥಾನ ಯಾವ ಥರ ಇದೆ ಅಂತ. ಯಾರೆಲ್ಲ ಬಂದಿದ್ದೀರಾ ಕಮೆಂಟ್ ಮಾಡಿ ಗೈಸ್. ನಾನು ನೋಡಿದ್ದೀನಿ ಈ ಕ್ಷೇತ್ರ ಅಂತ. ಬ್ಯೂಟಿಫುಲ್ ಆಗಿದೆ ಗೈಸ್. ನೋಡಿದ್ರೆ ಇಲ್ಲೇ ಇರೋಣ ಅಂತ ಅನಿಸ್ತಾ ಇದೆ. ಆ ಥರ ಇದೆ ಗೈಸ್.
ನೀವೇ ನೋಡ್ತಾ ಇರ್ಬೋದು ಅಮ್ಮ ಚಾಮುಂಡೇಶ್ವರಿ. ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಗೈಸು ಈ ದೇವಸ್ಥಾನದ್ದು? ನಿಮಗೇನು ಎಕ್ಸ್ಪೀರಿಯೆನ್ಸ್ ಇದ್ದರೆ ಹೇಳಿ ಯಾವ ಥರ ಇದೆ ಅಂತ. ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು. ಯಾರೋ ಹೇಳಿದ್ರು ಒಳ್ಳೆಯದಾಗುತ್ತೆ ಅಂತ, ಅದಕ್ಕೆ ಬಂದಿದ್ದೀನಿ. ಸೊ ಒಳ್ಳೆಯದಾದರೆ ಮತ್ತೊಮ್ಮೆ ಇನ್ನೊಂದು ಸಲ ಇಲ್ಲೂ ಭೇಟಿ ನೀಡಬೇಕು. ಸೊ ನೋಡಿ ಗೈಸ್, ತನ್ನವರು ಜಸ್ಟ್ ಇವಾಗ ತಾನೇ ಮನೆಗೆ ಬಂದಿದ್ದೀವಿ. ಸೊ ಫುಲ್ ಅಂದರೆ ಟಯರ್ಡ್ ಆಗಿಬಿಟ್ಟಿದ್ದೀವಿ. ನನಗೆ ತುಂಬ ಕಾಲು ನೋವ್ತಿದೆ ಗೈಸ್. ರಾಜು ಅವರು ಕೂಡ ಅಷ್ಟೇ ಗಾಡಿ ಓಡಿಸಿದ್ದಾರೆ. ಸೊ ಅವರು ಕೂಡ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾರೆ. ನಿಜವಾಗ್ಲೂ ನಾನು ಮನೆಗೆ ಬಂದಿದ್ದ ತಕ್ಷಣ ನನ್ನ ಕತ್ತಲ್ಲಿ ಸರ, ಕಿವಿಯಲ್ಲಿ ವಾಲೆ, ಆಕ್ಸೆಸರಿ ಎಲ್ಲ ಬಿಟ್ಟಿದ್ದೀನಿ ಗೈಸ್. ಅದು ತುಂಬ ಅಂದರೆ ತುಂಬ ತೂಕ ಇತ್ತು. ಸೊ ಅದಕ್ಕೆ ನನಗೆ ದೊಡ್ಡ ಬಾಳೆ ಹಿಡ್ಕೊಂಡ್ರೆ ನನ್ನ ಕಿವಿಯಾಗ ಆಗಲ್ಲ. ಸೊ ಅದಕ್ಕೇ ಎಲ್ಲ ಬಿಟ್ಟಿದ್ದೀನಿ ಗೈಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ. ಸೊ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ. ಒನ್ಸ್ ಮೋರ್ ನನಗೆ ಯಾರೆಲ್ಲ ವಿಶಸ್ ಮಾಡಿದ್ದೀರಾ, ಹಾಗೆ ಯಾರೆಲ್ಲ ವಿಶಸ್ ಮಾಡದೇ ಇದ್ದೀರಾ, ಸೊ ಅವ್ರಿಗೆಲ್ರಿಗೂ ತುಂಬ ಅಂದರೆ ತುಂಬ ಥ್ಯಾಂಕ್ ಯು ಸೋ ಮಚ್. ಏನು ಮಾಡೋಣ ನೋಡಿ ಗಾಯ್ಸ್, ರಾಜು ಅವ್ರು ಇವಾಗ ಕೂಡ ರೆಡಿ ಆಗ್ತಿದ್ದಾರೆ. ಎಂಥ ಬಾಯ್ ಗೈಸ್, ನೈಟಲ್ಲಿ ಕೂಡ ರೆಡಿ ಆಗೋರು ಅವರು. ನಿಜವಾಗ್ಲೂ ಮಲ್ಕೊಳ್ಳಿ ಅಂತ ನಾನು ಹೇಳಿದರೆ ಮೇಕಪ್ ಮಾಡ್ಕೊ ಅಂತ ಅವರೇ. ಓಕೆ ಗೈಸ್, ಈ ವಿಡಿಯೋ ಇಷ್ಟ ಇದೆ ಲೈಕ್, ಶೇರ್, ಕಮೆಂಟ್ ಮಾಡಿ. ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್ ಬಾಯ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ.